ನಾ ರವಿ ಶಿವಲಿಂಗಪ್ಪ ತಿಲಿಯತ್ ಜಿಲ್ಲಾ ಬಾಂಡ್ ರೈಟರ್ ರೀ. ಅದು ಸರಿಸುಮಾರು 15 ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಬಂದೆವು. ಈಗ ಏನಾಗ್ಯದ ಅಂದ್ರೆ ಇಲ್ಲಿ ಯಾರೋ ಬಂದು ಯಾರೋ ಕಾಗದ ಬರೆಸ್ಲತ್ತಾರ, ID ಡೂಪ್ಲಿಕೇಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನಿದೆಲ್ಲ ಡೂಪ್ಲಿಕೇಟ್ ಮಾಡ್ಕೊಂಬರ್ತಾರೆ. ಮತ್ತು ಅವ್ರಿಗೆ ಬಿಡ್ಲಾಕತ್ತಾರೆ. ನಮ್ಮ ಬಾಂಡ್ ರೈಟರ್ ಬರ್ದವ್ರಿಗೆ ನಮ್ಮ ಮ್ಯಾಗ ಹರಾಸ್ಮೆಂಟ್ ಮಾಡೋದು. ಅದ್ರ ಸಂಬಂಧ ನಾವು ಸ್ವಯಂ ಪ್ರೇರಿತ ಬಂದ್ ಮಾಡ್ಕೊಂಡು ನಾವು ಕೂತೀವಿ. ಈಗ ಅವ್ರೇನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ನಿಮಗೆ, ಅದು ವೆರಿಫಿಕೇಶನ್ ಆಗ್ತದಲ್ರಿ? ವೆರಿಫಿಕೇಶನ್ ಮಾಡ್ತೀವಿ ರೀ. ವೆರಿಫಿಕೇಶನ್ ಯಾರು ಮಾಡ್ತಾರೆ? ಮ್ಯಾಗ ಆಫೀಸರ್ ಮಾಡಬೇಕು. ನಾವು ಮಾಡಿರ್ತೇವೆ, ನಾವು ತಳಗೆ ಬಾಂಡ್ ರೈಟರ್ ನಾವು ಮಾಡಿರ್ತೇವೆ ರೀ. ಅವನ್ನೇ ಡೂಪ್ಲಿಕೇಟ್ ಮಾಡ್ಕೊಂಡ್ ಬರಾಕತ್ತಾರ. ವೆರಿಫಿಕೇಶನ್ ಮಾಡಿದಾಗ ಓಕೆ ಬರ್ತದೆ? ಓಕೆ ಬರ್ತೈತಿ. ಮತ್ತೆ ನಮಗೆ ಹಿಡ್ಲಾಕತ್ತಾರ, ನೀವು ಮಾಡಾಕತ್ತೀರಿ, ಅವ್ರ ಜೋಡಿ ಇನ್ವಾಲ್ವ್ಮೆಂಟ್ ಅದಿರಿ. ಇಲ್ಲ, ಅವರು ಆರೋಪ ಮಾಡತ್ತಾರ ಬಾಂಡ್ ರೈತರ ಮತ್ತು ಸಬ್ ರಿಜಿಸ್ಟ್ರಾರ್ ಸಿಬ್ಬಂದಿ ಇನ್ವಾಲ್ವ್ಮೆಂಟ್ ಅದಾರ ಅಂತೀರಿ. ಇದ್ರ ಬಗ್ಗೆ ಇದ್ರಾಗ ನಾವೇನು ಯಾರು ಇನ್ವಾಲ್ವ್ಮೆಂಟ್ ಇಲ್ರಿ. ಯಾವ ಸಬ್ ರಿಜಿಸ್ಟ್ರು ಇಲ್ಲ, ಯಾವ ಬಾಂಡ್ ರೈಟ್ರು ಇಲ್ಲ, ಯಾರೂ ಇಲ್ಲ. ಇದು ಇಲ್ಲಿ ಬರೀದೇನದ ಒಂದು ವಿಶ್ವಾಸ ಮ್ಯಾಗ ಬರೀದಿರ್ತಾವ ಕಾಗದ. ಇವತ್ತೇನು ಮಾಡ್ತಾ ಇದ್ರಿ? ಇವತ್ತು ಅನಿರ್ದಾವಷ್ಟಿ ನಾವು ನಿರ್ಬಂಧ ನಮ್ದು ಸ್ವಯಂ ಪ್ರೇರಿತ ಬಂದ್ ಮಾಡಿ ನಾವು ಇದು ಮಾಡೋದು. ಯಾಕೆ ನಮಗೆ ಇಲ್ಲಿ ಭಯದ ವಾತಾವರಣದಾಗ ನಡೆದ. ಯಾಕೆ ಪ್ರಾಪರ್ಟಿ ಇರ್ತೈತೆ, ಆಸ್ತಿ ಬಗ್ಗೆ ಇರ್ತೈತಿ. ಒಬ್ರು ಆಸ್ತಿ ಹೋಯ್ತಂದ್ರೆ ಅವರು ತಮ್ಮ ಆಸ್ತಿ ಕಳ್ಕೊಂಡ ಬಗ್ಗೆ ಇಲ್ಲಿ ಬಂದು ನಮಗೆ ಇದು ಮಾಡೋದು. ಯಾಕೆ ನಾವಂತರೂ ಅದ್ರಾಗ ಏನೂ ಇರಂಗಿಲ್ಲ, ನಾವು ಬರೆಯೋರು ಅಷ್ಟೇ. ನಾವು ಈಗ ಬಂದ್ ಮಾಡಿ ಜನರಿಗೆ ಸಾರ್ವಜನಿಕ ತೊಂದರೆ ಆಗ್ತದ್ರಿ. ಆದ್ರೆ ನಮಗೆ ಪ್ರೊಟೆಸ್ಟ್ ಬೇಕಲ್ರಿ. ಏನಾರ ನಮಗೂ ಒಂದು ಏನಾರು ಬೇಕಲ್ರಿ. ಇದಕ್ಕೆ ಸಂಬಂಧ ಏನು ನಮ್ಮ ಮೇಲೆ ಅಧಿಕಾರಿಗೆ ಏನು ಭೇಟಿ ಆಗಿದ್ದೀವಿ? ನಾವು ನಮ್ಮ ಮನವಿ ಕೊಟ್ಟೇವ್ರಿ, ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿ. ಏನಂದ್ರೆ ಅವರು ನೋಡ್ರಿ ನಿಮ್ಗೆ ತಿಳ್ದಂಗೆ ಮಾಡ್ರಿ ತಂದಾರೆ. ಯಾಕೆ ಅವ್ರ ಕೆಳಗೆ ನಾವು ಕೆಲಸ ಮಾಡೋರಿರ್ತೇವಲ್ರಿ, ಅವ್ರಿಗೆ ಕೇಳ್ಕಿಸಿ ನಾವು ಮಾಡ್ಯಾವ. ಮತ್ತೆ ಯಾವ ಥರ ಬಂದ್ ಮಾಡ್ತೀರಿ? ಹೆಂಗೆ ಬಂದ್ ಮಾಡಿ ನಿಮ್ಗೆ ಎಲ್ಲ ಬಾಂಡಿಗೆ? ಹೌದ್ರಿ. ಈಗ ಎಲ್ಲಿ ತನಕ ಇರ್ತೀರಿ ನಿಮ್ಗೆ? ನಾವರೇ ನೋಡ್ಬೇಕಂತ ಮಾಡೀವಿ ಸರ್. ಇನ್ನೂ ತಕ್ಕ ನಮ್ಮಲ್ಲಿ ಯಾರೂ ಬಂದಿಲ್ಲ. ಅದ್ರ ಬಗ್ಗೆ ನಮ್ಮ ಮುಂದೆ ನಾವೆಲ್ಲರೂ ಬಾಂಡ್ ರೈಟರ್ ಅಸೋಸಿಯೇಷನ್ದವ್ರು ಎಲ್ಲರೂ ಮೀಟಿಂಗ್ ಮಾಡ್ತೇವೆ. ಮೀಟಿಂಗ್ ಮಾಡಿ ಒಂದು ಹಂತಕ್ಕೆ ಬಂದು ನಾವು ಮುಂದೆ ಸ್ಟಾರ್ಟ್ ಮಾಡ್ತೀವಿ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಭೇಟಿ ಆಗಿರಿ? ಇನ್ನೂ ಇಲ್ಲ ರೀ, ಇನ್ನೂ ಇವತ್ತೇ ಸ್ಟಾರ್ಟ್ ಆಗಿದೆ. ಇವತ್ತೇ ಸ್ಟಾರ್ಟ್. ಈಗ ನೋಡ್ರಿ, ಸಬ್ ರಿಜಿಸ್ಟ್ರಿ ಒಳಗೆ ಯಾವ್ದಾರ ಆಸ್ತಿ ಖರೀದಿ ಮಾಡಕ್ ಬಂದ್ರೆ ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕಲ್ರಿ? ಯಾವ್ದ್ರಿ? ಪೇಪರ್ದಾಗ ಹಾಕ್ಬೇಕಲ್ರಿ? ಹಾಕಿದ್ರೆ ಗೊತ್ತಾಗ್ತದ. ಅದು ನಮಗೆ ಹಾಕಕ್ ಬರಂಗ, ತಗೊಳ್ಳೋರು ಹಾಕ್ಬೇಕು. ಹಾಕೋದು ಸಿಸ್ಟಮ್. ಇವನ್ ಪ್ರಾಪರ್ಟಿ ಅವ್ರು ಪರ್ಚೇಸ್ ಮಾಡ್ತಾರಂದ್ರೆ ಅವ್ರು ವೆರಿಫೈಡ್ ಅವ್ರು ಮಾಡ್ಬೇಕು. ಅವ್ರು ಮಾಡ್ಕೊಂಡ್ ಬರ್ಬೇಕು ವೆರಿಫೈಡ್. ಈಗ ನೀವು ಆಸ್ತಿ ತಗೋತೀರ ಅಂದ ಬಳಕ ನೀವು ಒಂದೇ ದಿನದಾಗಂತೂ ಇದು ಖರೀದಿ ಆಗಲ್ಲ. ಈಗ ಡೂಪ್ಲಿಕೇಟ್ ಆಗಿದ್ದು ಒಂದ್ ದಿನದಾಗಂತೂ ಆಗಲ್ಲ. ನೀವು ಏನೂ ಇಲ್ಲ ಅಂದ್ರೂ ಮೊದಲು ಅದನ್ನು ವಿಸಾರತ್ ಮಾಡ್ತೀರಿ. ಕೈವಾಡ ಯಾರು? ಕೈವಾಡ ನೋಡ್ರಿ, ಯಾರು ನಾವ್ ಹೆಂಗೆ ಹೇಳೋಣ ಸರ್? ನಮಗೇನು ಗೊತ್ತಾಗ್ತದ? ಈಗ ನಿಮ್ದದು ನಮ್ದದು ಇನ್ನೊಬ್ರದ್ದು ನಾವು ಅನ್ನಕ್ಕೆ ನಾವೇನು ಮಾತಾಡಕ್ ಬರೋದು. ಹೌದು. ಈಗ ಕೆಲವೊಂದು ಕಂಪ್ಲೇಂಟ್ ಆಗ್ಯಾವ, ಅರೆಸ್ಟ್ ಮಾಡ್ಯಾರ. ಎಷ್ಟು ಅವರು ಅರೆಸ್ಟ್ ಮಾಡಿ ಅದು ಯಾಕೆ ಆಗ್ತಾ ಇರ್ತದೆ ಅಂತ ಜನರಲ್ ಅದು ನಾವ್ ಹೆಂಗೆ ಹೇಳಕ್ ಬರ್ತದೆ? ನಮ್ಮಲ್ಲಿ ಐಡಿನೇ ಡೂಪ್ಲಿಕೇಟ್ ಮಾಡ್ಕೊಂಡು ಬಂದ್ಬಿಡಕ್ ನಾ ಏನಂತ ಗೊತ್ತಾ ಹಿಡಿಬೇಕು ಹೇಳಿ. ಚೆಕ್ ಮಾಡೋದು ಏನು ಇರ್ತದೆ ಆನ್ಲೈನ್ದಾಗ ಚೆಕ್ ಮಾಡಿದ್ರು ಅವ್ರದ್ದು ಹೆಸರೇ ಬರ್ತೈತೆ. ಆ ಥರ ಮಾಡ್ಯಾರ. ಹಿಂಗಾಗಿ ನಮಗೆ ಗೊತ್ತಲ್ಲದಕ್ಕೆ ಅದು ಆಲತ್ತ. ಅದಕ್ಕೆ ನಾವು ನಮಗೂ ಪ್ರೊಟೆಸ್ಟ್ ಸಲುವಾಗಿ ನಾವು ಒಂದು 4 ದಿವಸ ಅನಿರ್ದಾವಷ್ಟಿ ಇದು ಮಾಡ್ಬೇಕಂತೆ ನಮ್ಮ ಸ್ವಯಂ ಪ್ರೇರಿತ ಬಂದ್ ಮಾಡ್ಕೊಂಡು. ರವಿ ಶಿವಲಿಂಗಪ್ಪ ಅಂತೇಳಿ 30-35 ವರ್ಷ ಐತಿ. ಇವತ್ತಿನವ್ರಿಗೆ ಯಾವ ಆಗಿಲ್ಲ. ಈ ವರ್ಷ 2 ವರ್ಷನಾಗ ಅಂತೂ ಭಯಂಕರ ಹಗರಣ ಆಗ್ಲಾಗ್ತವೆ. ಯಾರಾದ್ರೂ ಬಂದು ಇನ್ನೇನು ಬರೀ ನಮ್ಮನ್ನೇ ಟಾರ್ಗೆಟ್ ಮಾಡೋರು. ನಮ್ಮ ಟಾರ್ಗೆಟ್ ಮಾಡಿ ಉಪಯೋಗ ಇಲ್ಲ. ಯಾರು ಮಾಡಿರ್ತಾರೆ ಅವ್ರು ಹಿಡಿದು ಇನ್ನೇನು ನೀವು ಟಾರ್ಗೆಟ್ ಮಾಡಿದ್ರೆ ಅಡ್ಡಿ ಇಲ್ಲ. ಸುಮ್ಮನೆ ಬಂದು ಎಲ್ಲರೂ ಬಂದು ನಮ್ಗೆ ಹರೇಸ್ಮೆಂಟ್ ಮಾಡಿ ನಾವು ಏನು ಹೇಳ್ಬೇಕು ಯಾರಿಗೆ? ಎಲ್ಲನೂ ತಂದು ಕೊಟ್ಟಿರ್ತಾರೆ. ಆಧಾರ್ ಕಾರ್ಡ, ವೋಟರ್ ID, ಪ್ಯಾನ್ ಕಾರ್ಡ ಎಲ್ಲ ತಂದು ಕೊಟ್ಟರು ಹೆಸರು ಬೇರೆಯವ್ರು ಇರ್ತಾರೆ ಹೇಳ್ತಾರೆ. ಅವರು ಹೆಸರು ಯಾರ್ದು ಇರ್ತಾರೆ ನಮ್ಗೆ ಗೊತ್ತಾಗಂಗಿಲ್ಲ. ಮತ್ತು ಫೋಟೋ ಅಂದ್ರೆ ಈಗ ನಿಮ್ಮ ಫೋಟೋ ಅನ್ಬೇಕು, ನಾವು ನಿಮ್ಮದೇ ತಂಬೇಕಾಗ್ತದೆ. ನಿಮ್ಮ ಫೋಟೋ ಇರಲಾರ್ದಾಗ ಮತ್ತೊಬ್ರು ಫೋಟೋ ಇತ್ತಪ್ಪ, ನಿಮ್ಮ ಹೆಸರು ಯಾವುದು ನಮ್ಗೆ ಗೊತ್ತಾಗಂಗಿಲ್ಲ. ಹೀಗಾಗಿ ಬಂದು ನಮ್ಗೆ ಏನು ಸುಮ್ಮನೆ ಬಂದು ಎಲ್ಲರೂ ಹರೇಸ್ಮೆಂಟ್ ಮಾಡ್ಲಾಕತ್ತಾರೆ. ಅದಕ್ಕೆ ಇದ್ರ ಬಗ್ಗೆ ಏನಾದ್ರು ಅನಿರ್ದಿಷ್ಟ ಕಾಲಾವಧಿಯನ್ನು ನಾವೇನು ಸ್ಟ್ರೈಕ್ ಮಾಡ್ಕೊಂಡು ಇದಕ್ಕೆ ಇದು ಇಟ್ಕೊಂಡು ನೀವೇನು ಜಿಲ್ಲಾಧಿಕಾರಿಗೆ ಭೇಟಿಯಾಗಿರಿ? ಮತ್ತೆ ನಮ್ಮ ಜಿಲ್ಲಾ ನೋಂದಣಾಧಿಕಾರಿ ಅವ್ರಿಗೆ ಭೇಟಿಯಾಗ್ಯಾವು. ಅದು ಭೇಟಿಯಾಗಿಂದ ಅವ್ರಿಗೆ ಮನವಿ ಕೊಟ್ಟಿದ್ದೀನಿ ಅಂದ್ರೆ ನಾವು ನಾನು ಆಯಿತು ನಮ್ಮ ಯಾರು ನನಗೆ ಕೇಳ್ತಾರೆ ಅದು ಮೇಲೆ ಅವ್ರು ತಿಳಿಸ್ತೀನಿ ಅಂತ ಹೇಳಿದ್ರು ಅವ್ರು ಅಷ್ಟೇ. ನೀವು ಹೋರಾಟ ಮಾಡಾಕತ್ತೀರಿ ಬಂದ್ ಮಾಡಿ, ಯಾವ ಥರ ಇರ್ತದೆ? ಒಂದೇ ನಮಗೆ ಎಲ್ಲಿ ಸವಲತ್ತು ಸಿಗುತ್ತೆ ಅಲ್ಲಿ ತನಕ ಅಂತ ಇದನ್ನು ಮಾಡೋರು. ಮತ್ತು ಸವಲತ್ತು ಸಿಗಲಿಲ್ಲ ಅಂದ್ರೆ ನಾವೇನಾದ್ರು ಮತ್ತೆ ಅದನ್ನ ಅಂಕ ಬಂದಿಟ್ಕೊಂಡು ಏನು ತೊಂದರೆ ಏನಾಗೋದು? ಯಾರ್ದಕ್ಕಾಗದ ಯಾರೋ ತಂದು ಮಾಡಿಸ್ಕೊಂಡು ಹೋಗ್ತಾರೆ. ಸುಮ್ಮನೆ ನಮಗೆ ಒಂದು ಕಿರಿಕಿರಿ ಮಾಡ್ಲಾಕ ನಮ್ಗೆ ಒಲೆಗೆ ಸಾಕಷ್ಟು ಬಿಜಾಪುರದಲ್ಲಿ ನೋಡಿರ್ಬೇಕ್ರಿ ಭೂಮಾಫಿಯಾ ಅಂತ. ಹಾಂ ನೋಡಿ, ಪೇಪರ್ದಾಗ ನೋಡಿ. ಎಕ್ಸ್ ಮಿನಿಸ್ಟರ್ ಅಪ್ಪಾಸಾಹೇಬ್ ಪಟ್ಟಣ ಚಿಟ್ಟಿ ಅವರು ಸಾಕಷ್ಟು ಹೋರಾಟ ಮಾಡ್ಯಾರ. ಮತ್ತು ಆ ನಂತರ ನಮ್ಮ ವಿಜಯಪುರ SP ಅವರು ಅದರ ಬಗ್ಗೆ ಗಮನ ತಗೊಂಡು ಎಷ್ಟು ಜನ ಅರೆಸ್ಟ್ ಮಾಡಿದ್ರು. ಅದಕ್ಕೆ ಏನಂತೀರಿ ನೀವು? ಯಾರು ಮಾಡಾಕತ್ತಾರ ಅದು ನಮಗೆ ಗೊತ್ತಾಗಂಗಿಲ್ಲ. ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಈ ಯಾವ ಪಾರ್ಟಿ ನಿಮ್ಮ ಫೋಟೋ ನಿಮ್ಮೆಲ್ಲ ನೀವು ಹೆಸರು ಅತಿ ನೀವು ತಂದಿರ್ತೀರಿ. ಫೋಟೋನೇ ಬೇರೆ ಇರ್ತದೆ, ಹೆಸರೇ ಬೇರೆ ಇರ್ತದೆ.
ಮತ್ತು ನಿಮ್ಮ ಫೋಟೋದ್ರಾಗ ನಿಮ್ಮದೇ ಹೆಸರು ಅನ್ಬೇಕಾಗ್ತದೆ ನಾವು ನಿಮ್ಮ ಹೆಸರು ಬಿಟ್ಟು ಮತ್ತವ್ರು ಏನಕ್ಕೆ ಬರೋಂಗಿಲ್ಲ. ಹೀಗಾಗಿ ನಾವು ಅದು ಬಂದಾಗೆಲ್ಲ ಇದು ಮಾಡ್ಕೊಂಡು ಮಾಡಿರ್ತೀವಿ. ಅದು ನೀವೇ ಮಾಡ್ಕೊಂಬರ್ತೀರಿ ನೀವೇ ಮಾಡ್ತೀರಿ ಅಂತಂದ್ರೆ ನಾವು ಮಾಡಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಈಗ ಮಾಧ್ಯಮ ಮುಖಾಂತರ ಏನು ಸರ್ಕಾರಿಗೆ ಹಾಗೂ ಯಾವ ಜಿಲ್ಲಾಧಿಕಾರಿ ಆಗಿ ಅವ್ರಿಗೆ ಏನು ವಿನಂತಿ ಮಾಡ್ತೀರಿ, ಏನು ಕೇಳ್ಕೊತೀರಿ? ಅದೇ ಇನ್ನೇನು ಅದೇ ಕೇಳ್ಕೊಬೇಕು. ಇನ್ನಂತೂ ಕೇಳಿಲ್ಲ, ಇನ್ಮೇಲೆ ಕೇಳೋದು ಸಂಭವದಾಗ ಅದೇವು. ಅವ್ರೇನಾದ್ರೆ ಈಗ ಏನು ಉಸ್ತುವಾರಿ ಸಚಿವರು ಹೇಳಾಕತ್ತಾರ ಅದ್ರ ಪ್ರಕಾರ ಆ ಜಾಲವನ್ನು ಅವರೇ ಹಿಡಿಯುವಂಥ ಪ್ರಯತ್ನ ಮಾಡಿದ್ರೆ ಭಾಳ ಚಲೋ ಆಗತ್ತೆ ನಾವು ವಿಚಾರ ಮಾಡ್ತೇವೆ. ತಮ್ಮ ಹೆಸರು ಹೇಳಿ. ಮುತ್ತಣ್ಣ ಚಿದಗೊಂಡಪ್ಪ ಸಾವಳಿ ಸರ್. ಸುಮಾರು 20 ವರ್ಷದಿಂದ ಕೆಲಸ ಮಾಡ್ಕೊತ ಬಂದೇವ್ ನಾವು. ನಮ್ಮ ಕೆಲಸದ ಜೊತೆಗೆ ಇದು ಸಾರ್ವಜನಿಕ ಸೇವೆ ಮಾಡ್ಕೊತ ಬಂದೇವ್ ನಾವು. ಇವತ್ತು ಅದು ಪರಿಸ್ಥಿತಿ ಏನಾಗ್ಬಿಡತಿ, ಎಷ್ಟು ಇವೇನು ಫೇಕ್ ಡಾಕ್ಯುಮೆಂಟ್ ಇವೇನು ಕೊಟ್ಟಿದ್ದ ದಾಖಲೆ ಸೃಷ್ಟಿ ಮಾಡಿ ಏನು ಮಾಡ್ಕೊಳತ್ತಾರ. ಇವೆಲ್ಲ ಬಾಂಡ್ ರೈಟರ್ ಇದ್ರ ಶಾಮೀಲ್ ಆಗ್ಯಾರ, ಇವರೇ ಕುಂತು ಮಾಡಾಕತ್ತಾರ ಅನ್ನುವಟ್ರ ಮಟ್ಟಿಗೆ ನಮ್ಮ ಹೆಸರು ಖರಾಬ್ ಮಾಡಾಕತ್ತಾರ ಅವ್ರು. ಇದ್ರ ನಮ್ಮ ಸ್ವಾರ್ಥ ಅಂತೂ ಏನೂ ಇಲ್ಲ. ನಾವು ಏನೇ ಮಾಡಿದ್ರು ಒಂದು ಆಫೀಸಲ್ಲಿ ಅಂಡರ್ದಾಗ ಮಾಡ್ತಿರ್ತೇವೆ. ಇವತ್ತು ಆಫೀಸ್ದವರು ಮತ್ತು ನಮ್ಮ ಬಗ್ಗೆ ರಕ್ಷಣೆ ಕೊಡಕ್ಕೆ ತಯಾರಿಲ್ಲ. ಏನಂದ್ರೆ ಒಂದು ತಪ್ಪು ಸ್ವಲ್ಪ ಏನಾರು ಆಯಿತು ಅಂದ್ರೆ ಬರೋದು ಬಾಂಡ್ ರೈಟರ್ನ ಹಿಡ್ಕೊಂಡು ಹೋಗೋದು, ಬೆಳತನ ಕುಂದಿರ್ಸೋದು, ಅವ್ರಿಗೆ ಹ್ಯಾರೆಸ್ಮೆಂಟ್ ಮಾಡೋದು, ಈ ಥರ ಒಂದು ಇದು ನಡೆದೈತಿ ಇಲ್ಲಿ. ಅದಕ್ಕೆ ಮತ್ತು ಎಲ್ಲ ಸಾರ್ವಜನಿಕ ಜೀವನದೊಳಗೆ ನಾವು ಮಾಡ್ತಕ್ಕಂಥ ಕೆಲಸ ಎಲ್ಲರದ್ದು ಮಾಡ್ತೇವೆ ನಾವು. ಒಬ್ರು ಬಡವ್ರದ್ದು ಹಿಡಿದು ದೊಡ್ಡವ್ರ ತನಕನೂ ನಾವು ಕೆಲಸ ಮಾಡಬೇಕು. ಮತ್ತು ನಮ್ಮನ್ನ ಅವ್ರೆ ಮತ್ತು ನಾವೊಂದು ಸೇವಾ ಮಾಡ್ತೇವೆ, ನಮ್ಮನ್ನ ಅವ್ರೆ ಹಿಡಿಸಿ ಮತ್ತು ನಮ್ಗೆ ಹ್ಯಾರೆಸ್ಮೆಂಟ್ ಮಾಡಿದರೆ ಮತ್ತು ನಾವು ಕೆಲಸರ ಹೆಂಗೆ ಮಾಡು. ಅದಕ್ಕೆ ನಮ್ಮ ಎಲ್ಲ ಈ ಟೀಮ್ನವರು ಒಂದು ನಿರ್ಧಾರ ಮಾಡಿ ನಾವೇ ಒಂದು ಕೆಲಸನ ಬಿಟ್ಟು ಬಿಡೋಣ. ಅವರು ಸರ್ಕಾರದವ್ರು ಹೆಂಗೆ ಮಾಡ್ಕೋತಾರ ಮಾಡ್ಕೊಳ್ಳಿ, ಅವ್ರಿಗೆ ಗೊತ್ತಾಗಲಿ ಬಾಂಡ್ ರೈಟರ್ ಅಂದ್ರೆ ಏನು, ಇದ್ರಾಗ ಅವ್ರು ತಪ್ಪು ಐತೋ ಇಲ್ಲೋ ಎಲ್ಲದಕ್ಕೂ ಅವ್ರನ್ನೇ ನಾವು ಮಾಡಿದರೆ ಸರಿನೋ ತಪ್ಪು ಅದು ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಗೊತ್ತಾಗಲಿ. ಆ ಉದ್ದೇಶದಿಂದ ನಾವು ಇದೇನದ ಮೊನ್ನೆಯಿಂದ ನಿರ್ಧಾರ ಮಾಡಿ ಸೋಮವಾರದಿಂದನ ನಾವು ಇದನ್ನು ಒಂದು ರೀತಿ ಸಂಪ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಯೆವು. ಆ ಥರ ನಾವು ಇವತ್ತಿನಿಂದ ಮುಂದಿನ ಸೋಮವಾರ ತನಕ ಮಾಡ್ಬೇಕಂತ ಒಂದು ನಿರ್ಧಾರ ಮಾಡ್ಯೆವು. ಬಾಂಡ್ ರೈಟರ್ಕಿ ನಾವು ಇಲ್ಲಿ ಕೆಲಸ ಮಾಡಾಕತ್ತಿ ಸುಮಾರು 27 ವರ್ಷ ಆಗ್ಯದ್ರಿ. ಎಂದು ನಾವು ನೋಡೋಕ್ಕಾಗಲಿ ಈಗ ಒಂದು 2-3 ವರ್ಷದಾಗ ಸುಮಾರು ಡಾಕ್ಯುಮೆಂಟ್ಗಳು ಇಂಥವೇ ಆಗತ್ತೇವೆ. ಅವ್ರು ಮಾಡೋರು ಯಾರು ಇರ್ತಾರೋ ಏನಿರ್ತಾರೋ ನಮ್ಗೇನು ಗೊತ್ತಾಗೋದಿಲ್ಲ. ಅದನ್ನು ವೆರಿಫೈ ಮಾಡಿ ಮಾಡೋದು ಡಿಪಾರ್ಟ್ಮೆಂಟ್ನವ್ರ ಕೆಲಸ. ನಮಗೆ ಯಾವ ಡಾಕ್ಯುಮೆಂಟ್ ತಂದು ಕೊಟ್ಟಿರ್ತಾರ ಸರಿ ಇದ್ದು ಅಂದ್ರೆ ತಗೋತೇವೆ, ಸರಿ ಇದ್ದದ್ದು ತೊಗೊಂಡು ಅದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಿ ಅದನ್ನು ನಾವು ಡಾಕ್ಯುಮೆಂಟ್ ರೆಡಿ ಮಾಡಿ ಕಳಿಸೋದಷ್ಟೇ ನಮ್ಮ ಕೆಲಸ. ಅದ್ರ ಜವಾಬ್ದಾರಿನೇ ನಾವೇ ತೊಗೊಂಡಿವಂತಂದ್ರೆ ಹೆಂಗಾಕೈತಿ. ಅದಕ್ಕೆ ಹಿಂಗಾಗಿ ಎಲ್ಲರಿಗೂ ಭಾಳ ಇದೊಂಥರ ಮಾನಸಿಕ ಹಿಂಸೆ ಆಗೈತಿ. ಆ ಉದ್ದೇಶದಿಂದ ನಾವು ಮತ್ತಿನ್ನು ಎಲ್ಲರೂ ದೊಡ್ಡ ದೊಡ್ಡವರು ರಾಜಕಾರಣಿಗಳೇ ಕೂತ್ಕೇಶಿಂದ ಬಾಂಡ್ ರೈಟರೇ ಶಾಮೀಲ್ ಅದಾರ, ಬಾಂಡ್ ರೈಟರೇ ಇದ್ರಾಗ ಶಾಮೀಲ್ ಅದಾರ, ಅವರಿಂದನೇ ಇವೆಲ್ಲ ಹಾಕಾವ ಅಂತಕ್ಕಂಥದ್ದು ಒಂದು ಇದು ಬರಾಕತ್ತೈತಿ, ಕೆಟ್ಟ ಹೆಸರು ಬರಾಕತ್ತೈತಿ ನಮಗೆ. ಅದಕ್ಕೆ ನಾವೇ ಕೆಲಸ ಬಿಟ್ಟು ಬಿಡ್ತೀವಿ. ಅವ್ರು ಯಾರ ಕಡೆ ಮಾಡಿಸ್ಕೊತಾರೆ ಮಾಡಿಸ್ಕೊಳ್ಳಿ. ಈ ಥರ ಅದ್ರಾಗ ನಮ್ಮ ಬಾಂಡ್ ರೈಟರ್ದು ಏನು ತಪ್ಪು ತಡೆಯುತ್ತಂದ್ರೆ ನೀವು ನಮ್ಗೆ ತಿಳಿಸ್ರಿ. ಅದಕ್ಕೆ ನಾವು ಎಲ್ಲ ಬದ್ಧಾಗಿ ಕೆಲಸ ಮಾಡ್ತೇವೆ. ಒಬ್ಬ ಯಾರ್ದು ಆಸ್ತಿ ಈಗ ನಮ್ಮದೇ ಆಸ್ತಿ ನಾವು ಮಾರಾಕತ್ತೀವಿ ಅಂದ್ರೆ ಅದು ಪತ್ರಿಕಾ ಪ್ರಕರಣದಲ್ಲಿ ಕೊಡಬೇಕು, ಚುನಾವಣೆ ಇದು ಮಾಡಬೇಕಾ ಚುನಾವಣೆ ಮೇನ್ ಪರ್ಚೇಸರ್ ಸರ್. ಮೊದಲು ಯಾವುದೇ ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ಪರ್ಚೇಸರ್ ಮೊದಲು ಕೂಲಂಕುಷವಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಅದು ಸರಿ ಐತು ತಪ್ಪೈತು, ಅವ್ರು ಕೊಡೋರು ಕರೆಕ್ಟ್ ಅದಾರು ಹೆಂಗದಾರು ಅದು ಪರ್ಚೇಸರ್ ಮಾಡ್ಬೇಕು. ಅಷ್ಟಾದ ಬಳಿಕನೂ ಅದನ್ನು ಡಿಪಾರ್ಟ್ಮೆಂಟ್ನವ್ರು ವೆರಿಫೈ ಮಾಡ್ಬೇಕು. ಏನು